ತುಂಬ ಡೌನ್ ಟು ಅರ್ತ್ ಅನಿಸುತ್ತೆ. ಫೈನ್. ಆಮೇಲೆ ಒಳ್ಳೆ ಆ್ಯಟಿಟ್ಯೂಡ್ ಇದೆ, ಆ್ಯಟಿಟ್ಯೂಡ್ ಇಷ್ಟ ನನಗೆ. ಅಷ್ಟೇ. ಸೊ ಓವರ್ ಆಲ್ ಫೈನ್, ಗುಡ್ ಗರ್ಲ್. ಆಫ್ ಕ್ಯಾಮ್ರಾ ಇದ್ದಂತಹ ಸಾಕಷ್ಟು ಸೀರಿಯಲ್ ಜೋಡಿಗಳು ಆನ್ ಸ್ಕ್ರೀನ್ ರಿಯಲ್ ಲೈಫಲ್ಲಿ ಕೂಡ ಜೋಡಿ ಆದವರಿದ್ದಾರೆ. ನಿಮ್ದೇನಾದ್ರೂ ಇಬ್ರದ್ದು ಗೊತ್ತಿಲ್ಲ. ಏನ್ ಅನ್ಸುತ್ತೆ ಆ ಥರ ಏನಾದರೂ ಫೀಲಿಂಗ್ಸ್ ಇದೆಯಾ? ಸದ್ಯಕ್ಕೆ ಆ್ಯಕ್ಚುಲಿ ಅಷ್ಟೊಂದು ಟೈಮೇ ಸಿಗ್ತಿಲ್ಲ ನನಗೆ. ಆ್ಯಕ್ಚುಲಿ ಇಷ್ಟು ನನಗೆ ನನ್ನ ಆವಾಗಲೇ ಲೈಫ್ ಹೇಳಿದೆ ನಾನು, ನಾವು ಹಾರ್ಡ್ಲಿ ಒಂದು ಒಟ್ಟಿಗೆ ಒಂದು 15 ಡೇಸ್ ಅಥವಾ 20 ಡೇಸ್ ಶೂಟ್ ಮಾಡಿರ್ಬೋದು ಅಷ್ಟೇ ಇಲ್ಲಿ ತನಕ. ಮದುವೆ ಆದಾಗಿಂದ ಅಲ್ಲ, ಶೂಟ್ ಮಾಡಿದ್ರೂ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಇಷ್ಟು ಬ್ಯುಸಿ ಯಾವತ್ತೂ ಆಗೇ ಇಲ್ಲ. ಅಂದರೆ ನನಗೆ ಹೆಂಗೆ ಬೇಕೋ ನಾನು ಆ ಥರ ಇದ್ದೆ. ಅಂದರೆ ನಾನು ಥಿಯೇಟರೆಲ್ಲ ಮಾಡಾದ್ಮೇಲೆ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ. ಯಾಕಂದರೆ ನಾನು ಈಗ ಬಂದಿದ್ದ ತಕ್ಷಣ ಸಡನ್ನಾಗಿ ಸಿಕ್ಕಿಲ್ಲ ಸೀರಿಯಲ್. ನಂದು ಒಂದು ಲಾಂಗ್ ಜರ್ನಿ ಇದೆ, ಒಂದು 5-6 ಇಯರ್ಸ್ ಲಾಂಗ್ ಜರ್ನಿ ಇದೆ. ಸೊ ಥಿಯೇಟರ್ ಮಾಡಿ ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಈ IT ಬೇರೆ ಸಂಬಂಧ ಬೇರೆ ಆ ಥರ ಆಗಿರ್ಬೋದು. ನಾನು ವಾಯ್ಸ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಇಷ್ಟು ಬ್ಯುಸಿ ಇರಲಿಲ್ಲ ನನಗೆ. ಇವಾಗ ಆ್ಯಕ್ಚುಲಿ ಲೈಕ್ ಕಂಪ್ಲೀಟ್ ಫುಲ್ ಪ್ಯಾಕೇಜು ಫುಲ್ ಬ್ಯುಸಿ ಆಗೋಗಿದ್ದೀನಿ. ಆ್ಯಕ್ಚುಲಿ ನಾನು ಶೂಟೆಲ್ಲ ಸ್ಟಾರ್ಟ್ ಆಗಿ ಇವಾಗ ಆಲ್ಮೋಸ್ಟ್ ಒಂದು 30 ಎಪಿಸೋಡ್ಸ್ ಆಗ್ತಾ ಬಂತಲ್ಲ. ಒಂದು 4-5 kg ಸಣ್ಣ ಆಗಿದ್ದೀನಿ ಇವಾಗ. ಸೊ ಅಷ್ಟು ಬ್ಯುಸಿ, ಅಷ್ಟು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಿದ್ದೀವಿ. ಬಟ್ ಹ್ಯಾಪಿ, ಬಟ್ ತುಂಬ ಖುಷಿ ಇದೆ. ಇಷ್ಟು ಬ್ಯುಸಿ ಇರೋದು ನನ್ನ ಲೈಫಲ್ಲಿ ತುಂಬ ಖುಷಿ ಇದೆ. ಓಕೆ. ಸೊ ನಾನು ಕೇಳಿದ ಕ್ವಶನ್ಗೆ ನಿಮ್ಮ ಆನ್ಸರ್ ಸಿಗಲಿಲ್ಲ, ಗೊತ್ತಾಯ್ತಾ? ಅಲ್ಲ, ವೆರಿ ಡಿಪ್ಲೊಮ್ಯಾಟಿಕ್ ಅಲ್ಲ, ಅದು ನಂದು ಹಳೆ ಸ್ಟ್ರಗಲ್ಸ್ ಎಲ್ಲ ಹೇಳೋ ಇದರಲ್ಲಿ ಮರ್ತೋಗ್ಬಿಟ್ಟೆ. ಇನ್ನೊಂದ್ಸತಿ ಹೇಳಿ. ಲವ್ ಲೈಫ್ ಬಗ್ಗೆ, ಪಾರ್ಟ್ನರ್ ಬಗ್ಗೆ, ಕರೆಕ್ಟ್. ಅಂದರೆ ನೋಡಿ, ಲೈಕ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಇನ್ನು. ಅಂದರೆ ಎಲ್ಲೂ ನಾವು ದೇವರಣೆ ಇಲ್ಲ. ಗೊತ್ತಿಲ್ಲ ಇನ್ನು. ಲವ್ ಅಂದರೆ ನಾನು ಹೇಳಿಲ್ವ ಅವಾಗಲೇ, ನಾನೇ ಹೇಳಿದ್ದೀನಿ. ಆ್ಯಸ್ ರಾಘವೇಂದ್ರನೂ ಹೇಳಿದ್ದೀನಿ, ಆ್ಯಸ್ ಹರ್ಷನೂ ಹೇಳ್ತಾ ಇದ್ದೀನಿ. ಒಂದಷ್ಟು ದಿವಸ ಟೈಮ್ ಟ್ರಾವೆಲ್ ಆಗಬೇಕು. ಒಂದು ಪ್ರೀತಿ ಅಂದರೆ ಒಂದು ನೋಡಿದ ತಕ್ಷಣ ಆಗ್ಬಿಡೋದು, ಅದು ಲಸ್ಟ್ ಅಂತಾರೆ, ಅಥವಾ ಲವ್ ಅಟ್ ಫಸ್ಟ್ ಸೈಟ್, ಬೇರೆ ಏನೋ ಒಂದು ಕ್ರಶ್ ಇರ್ಬೋದು, ಏನೋ ಆ ಥರ ಇರುತ್ತೆ. ಡಿಪ್ಲೊಮ್ಯಾಟಿಕ್ ಅಲ್ಲ ಇರೋದು. ಒಂದು ಪ್ರೀತಿ ಅಂದರೆ ಸಡನ್ನಾಗಿ ಬಿಟ್ಬಿಡೋಕೆ ಅದೇನಿದೆ. ಒಂದಷ್ಟು ದಿವಸ ಟ್ರಾವೆಲ್ ಆಗಬೇಕು, ಇಷ್ಟ ಆಗಬೇಕು. ಮುಂಚೆ ಏನಾದರೂ ನಿಮ್ಮ ಲೈಫಲ್ಲಿ ಕ್ರಶ್ ಆಗಿರೋದು, ಹೋಗಿರೋದು, ಕ್ರಶ್ ಅಂತೂ ಲೆಕ್ಕನೇ ಇಲ್ಲ. ಬ್ಯೂಟಿ ಅಂದರೆ ಇನ್ನೊಂದು, ಮೆಮೊರೇಬಲ್ ಯಾವುದು? ಬ್ಯೂಟಿ ಅಂದರೆ ಇನ್ನೊಂದು ಪದ ಅರ್ಥನೇ ಒಂದು ಹುಡುಗಿ, ಹೆಣ್ಣು ಅಂತ. ಯಾಕೆಂದರೆ ಅಷ್ಟು ನನ್ನ ಸ್ಕೂಲ್ ಡೇಸಿಂದನೂ ಇದೆ ಕ್ರಶ್. ನನ್ನ ಡೈಲಿ ಕ್ರಶ್ ಆಗುತ್ತೆ. ಚೆನ್ನಾಗಿರೋರು ನೋಡಿದ್ರೆ ಚೆನ್ನಾಗಿದ್ದಾರಲ್ವ ಅಷ್ಟೇ, ದಟ್ ಈಸ್ ಕ್ರಶ್. ಲವ್ ಎಲ್ಲ ಇಲ್ಲ. ಮುಂಚೆ ಸ್ಕೂಲ್ ಡೇಸಲ್ಲೆಲ್ಲ ಕ್ರಶ್ ಚೆನ್ನಾಗಿದೆ ಅಲ್ವ. ನಾನು ಆ್ಯಕ್ಚುಲಿ ತುಂಬ ಇಂಟ್ರೋವರ್ಟ್. ನಾನು ಮಾತಾಡ್ಸೋದೇ ಇಲ್ಲ. ಎಷ್ಟೊಂದು ಜನ ಇದನ್ನು ದುರಾಂಕಾರ ಅಂತ ಅನ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ನಂಗೆ ದುರಾಂಕಾರ ಇಲ್ಲ. ನನ್ನನ್ನು ಒಂದ್ಸತಿ ಮಾತಾಡ್ಸಿ ನೋಡಿ ಎಷ್ಟು ಅಡ್ಜಸ್ಟ್ ಆಗ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಲವ್ ಎಲ್ಲ ಮಾಡಿಲ್ಲ. ಏನಾಗಿತ್ತು ಅಂದರೆ ಬ್ರೇಕಪ್ ಆಗಿ ಡಿಪ್ರೆಷನ್ಗೆ ಹೋಗಿ ಏನು ಮಾಡಿದ್ರಿ? ಇಲ್ಲ, ಲವ್ ಆಗಿ ಡಿಪ್ರೆಷನ್ಗೆ ಹೋಗಿರ್ಲಿಲ್ಲ. ಎಲ್ಲ ಒಳ್ಳೆ ಚಾನ್ಸ್ ಸಿಗ್ತಿಲ್ವಲ್ಲ ಅಂತ ಡಿಪ್ರೆಷನ್ಗೆ ಹೋಗಿರೋದು ಉಂಟು. ಅವೆಲ್ಲ ಸೀನೆ ಅಲ್ಲ. ಬಿಟ್ಟೋದ್ರೆ ಡಿಪ್ರೆಷನ್ ಆಗಕ್ಕೆ ಲವೇ ಮಾಡಿಲ್ವಲ್ಲ. ಇತ್ತು ಅಂದರೆ ಅದು ಚಿಕ್ಕ ಪುಟ್ಟ. ಅದು ಲವ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಆ್ಯಕ್ಚುಲಿ. ಸ್ಕೂಲಲ್ಲಿ ಹಿಂಗೆ ನೋಡಿದ್ರೇ ಅದೇ ಲವ್ ಆ್ಯಕ್ಚುಲಿ. ಮೊಬೈಲ್ ಇರಲಿಲ್ಲ. ನಾನು ಮೊಬೈಲೆಲ್ಲ ಯೂಸ್ ಮಾಡಿದ್ದೆ ನಂದು PU ಎಲ್ಲ ಆದಮೇಲೆ. ಕಾಲೇಜಲ್ಲಿ ಹುಡುಗಿರನ್ನ ನೋಡ್ತಾನೆ ಇರಲಿಲ್ವಾ? ಅಷ್ಟೊಂದು ಒಳ್ಳೆ ಹುಡುಗ ಅಲ್ಲ, ಚೆನ್ನಾಗಿ ರೇಗಿಸಿದ್ದೀನಿ, ಓಡಾಡಿದ್ದೀನಿ, ಹಂಗಂತಲ್ಲ. ಓಡಾಡಿದ್ರಿ ನೋಡಿ, ಹಂಗೆ ಕ್ವಶನ್ಸ್ ಆಗ್ತಾ ಇಲ್ಲ. ನಾನು ಒಂದು ಹುಡುಗಿ ಜೊತೆ ಯಾವುದು ಥಿಯೇಟರ್ ಮೂವಿ ಎಲ್ಲೂ ಹೋಗಿಲ್ಲ. ಮತ್ತೆ ಓಡಾಡಿದ್ದೀನಿ ಅಂದರೆ ಲೈಕ್ ಗ್ರೂಪಲ್ಲಿ ಓಡಾಡಿದ್ದೀವಿ, ಸಪ್ರೇಟಾಗಿ ಎಲ್ಲ ಓಡಾಡಿಲ್ಲ. ಜಸ್ಟ್ ಆ್ಯಸ್ ಅ ಫ್ರೆಂಡ್ಸ್, ಲೈಕ್ ಕಪಲ್. ಲವ್ ಆ ಥರ ಎಲ್ಲ ಸೀನ್ ಇಲ್ಲ. ನಾನು ಟ್ರಿಪ್ಗೆ ಹೋದ್ರೂ ಅಷ್ಟೇ, ನಾನು ಇದುವರೆಗೂ ನನ್ನ ಫ್ರೆಂಡ್ಸ್ ಜೊತೆನೇ ಹೋಗಿರ್ಬೋದು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ. ಹಾಗಾಗಿ ತುಂಬಾ ಒಳ್ಳೆ ಹುಡುಗ. ಒಂದು ಹುಡುಗಿ ಸ್ಟೋರಿನೂ ಇಲ್ಲ. ಯಾರಾದ್ರೂ ಇದ್ರೆ ನೋಡ್ತಿದ್ರೆ ಇವತ್ತಿದೆ ಮನೇಲಿ ಜಗಳ. ಒಳ್ಳೆ ಹುಡುಗ. ಒಂದಷ್ಟು ಜನ ಮದುವೆ ಆಗಿದ್ದಾರೆ ಬಿಡಿ. ಅಂದರೆ ಲವ್ ಅಂತಲ್ಲ, ಲೈಕ್ ಇಷ್ಟ ಇತ್ತು. ನಾನು ಅದನ್ನ ಹೇಳ್ಕೊಳಕ್ಕೂ ಆಗಿಲ್ಲ. ಬಟ್ ಅಷ್ಟೇ, ಜಸ್ಟ್ ಒಂದು ಕ್ರಶ್ ಆಗೇ ಉಳ್ಕೊಂಡಿರ್ತಾರೆ ಅಷ್ಟೇ. ಹೇಳಿಲ್ಲ, ನೀವು ಹೇಳಕ್ಕೂ ಹೋಗಿಲ್ಲ. ಹೌದು. ಓಕೆ. ಸೊ ಫೈನಲಿ ನಿಮ್ಮನ್ನು ಪ್ರೀತಿಸುವಂತ ಜನರಿಗೆ ಏನು ಹೇಳ್ತೀರಿ? ಇವತ್ತಿಗೆ ನಿಮಗೆ ಸಿಕ್ಕಿರೋ ರೆಕಗ್ನೈಸೇಷನ್, ಪ್ರೀತಿ ಏನು ಹೇಳ್ತೀರಿ ಇಬ್ರು? ತುಂಬ ಖುಷಿಯಾಗುತ್ತೆ. ನಾನು ಅವಾಗಲೇ ಹೇಳಿದೆ, ನಾನು ಇಷ್ಟು ನನ್ನ ಲೈಫಲ್ಲಿ ಬ್ಯುಸಿನೇ ಇರಲಿಲ್ಲ ಅಂತ. ಇವಾಗ ನಾನು ಸ್ಟಾರ್ಟ್ ಮಾಡಿ 30 ಎಪಿಸೋಡ್ಸ್ ಆದಮೇಲೆ ಆಲ್ಮೋಸ್ಟ್ ಒಂದು 3-4 kgs ಡ್ರಾಪ್ ಆಗಿದ್ದೀನಿ. ಇದಕ್ಕೆ ಬೇಜಾರಿಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಇದೆ. ಯಾಕಂದರೆ ಇವಾಗ ಎಲ್ಲರೂ ಒಂದು ಆಚೆ ಓಡಾಡಿದಾಗ ಗುರ್ತಿಸ್ತಾರೆ, ಮಾಸ್ಕ್ ಹಾಕ್ಕೊಂಡಿದ್ರು ಗುರ್ತಿಸಿ ಮಾತಾಡಿಸ್ತಾರೆ, ಯಜಮಾನ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಸೊ ಇದ್ರ ರಿಸಲ್ಟು ಇವಾಗ ಕಣ್ಣು ಮುಂದೆನೇ ಇದೆ. ನಮ್ಮದು 10 ಗಂಟೆ ರಾತ್ರಿ ಸ್ಲಾಟ್ ಇದ್ದಿದ್ದು ಇವತ್ತು 9 ಗಂಟೆಗೆ, ಅಂದರೆ ಬರ್ತಿರೋ ಸೋಮವಾರದಿಂದ 9 ಗಂಟೆಗೆ ಸ್ಲಾಟ್ ಚೇಂಜ್ ಆಗಿದೆ. ಅದು 1 hour ಬೇರೆ ಎಪಿಸೋಡ್ಸು ಬರ್ತಿದೆ. ಸೊ ಅದರಲ್ಲಿ ತುಂಬ ಖುಷಿ ಇದೆ. ಸೊ ಇಷ್ಟು ವರ್ಷ ಕಾದಿದ್ದು ಇದಕ್ಕೆ.
ಸೊ ಅದೇ ತುಂಬ ಖುಷಿ ಇದೆ ನನಗೆ. ಝಾನ್ಸಿ ಒಂದು ಕ್ಯಾರೆಕ್ಟರ್ ಅಂದರೆ ತುಂಬ ಯೂನಿಕ್ ಕ್ಯಾರೆಕ್ಟರ್, ನೀವು ನೋಡ್ತಿರ್ಬೋದು ಎಲ್ಲ ಸೀರಿಯಲಿಂದ ಕಂಪೇರ್ ಮಾಡಿದ್ರೆ ಈ ಒಂದು ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನನಗದು ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಅದೇ ಜನರು ಪ್ರೀತಿ ಎಲ್ಲ ಸಿಕ್ಕಾಪಟ್ಟೆ ಸಿಗ್ತಿದೆ. ಆ್ಯಂಡ್ ಇನ್ನೊಂದು ಖುಷಿ ಆಗಿದೆ ಏನಂತ ಹೇಳಿದ್ರೆ ನಮ್ಮದು ಟೈಮ್ ಸ್ಲಾಟ್ ಚೇಂಜ್ ಆಗಿರೋದು. 10 o'clock ಬರ್ತಿತ್ತು, ಈಗ 9 o'clock ಬರ್ತಿದೆ. ಆ್ಯಂಡ್ 1 hour ಎಪಿಸೋಡು, ಅದು ತುಂಬಾ ಖುಷಿ ಆಯಿತು. ಆ್ಯಂಡ್ ಹೀಗೆ ಇನ್ನೂ ಕಷ್ಟಪಟ್ಟು ಇಷ್ಟಪಟ್ಟು ಒಳ್ಳೊಳ್ಳೆ ಎಪಿಸೋಡ್ಸ್ನ ಕೊಡ್ತೀವಿ. ಮಿಸ್ ಮಾಡದೆ ನೋಡಿ. 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಇದನ್ನೇ ಕರೆಕ್ಟ್ ಮಾಡ್ತಿರ್ತೀನಿ ಅಷ್ಟೇ, ಏನೇನಿಲ್ಲ. ಕಲರ್ಸ್ ಕನ್ನಡ ಚಾನಲಲ್ಲಿ. ಸೊ ಆ್ಯಂಡ್ ಇದೇ ಥರ ಪ್ರೀತಿ ವಿಶ್ವಾಸ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸೀರಿಯಲ್ ಯಜಮಾನ. ಥ್ಯಾಂಕ್ Thank you so ಯು. much.